Namaste. Class 6th Mathematics NCERT syllabus. Chapter number 1 Knowing our numbers. Article number 1.3 Large number in practice. Exercise 1.2. Fourth question. Kirti bookstore sold books worth rupees 2,85,891 in the first week of June and books worth rupees 4,768 in the second week of the month. ಅಂದರೆ ಒಂದು ಕೀರ್ತಿ ಬುಕ್ ಸ್ಟೋರ್ ಅಂತ ಇದೆ ಆಯಿತಾ. ಅಲ್ಲಿ ಜೂನ್ ಫಸ್ಟ್ ವೀಕಲ್ಲಿ 2,85,891 ರೂಪೀಸ್ ಬೆಲೆ ಬಾಳೋ ಅಂಥದ್ದು ಗೊತ್ತಾಯ್ತಲ್ಲ. ಅಂದರೆ ಇಷ್ಟು ದುಡ್ಡು ವರ್ತಿರೋ ಅಂಥದ್ದು, ಮೌಲ್ಯವಾಗಿರೋ ಅಂಥ ಅಂದರೆ ಬೆಲೆ ಅಂದರೆ ಅದರದ್ದು ರುಪೀಸ್ ಅಷ್ಟು ವರ್ತಿರೋ ಬುಕ್ಕು ಸೇಲ್ ಆಗಿದೆ ಫಸ್ಟ್ ವೀಕ್ ಆಫ್ ಜೂನಲ್ಲಿ. ಗೊತ್ತಾಯ್ತಲ್ಲ. ಕೀರ್ತಿ ಬುಕ್ ಅನ್ನೋ ಸ್ಟೋರ್ನಲ್ಲಿ ಸೊ ಫಸ್ಟ್ ವೀಕ್ ಆಫ್ ಜೂನಲ್ಲಿ 2,85,891 ವರ್ತ್ ಇರೋವಂಥ ಬುಕ್ಸ್ ಸೇಲ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ವೀಕಲ್ಲಿ ಏನಾಗಿದೆ, 4,768 ವರ್ತಿರೋ ಬುಕ್ಸ್ ಸೇಲ್ ಆಗಿದೆ. ಅಂದರೆ ಅಷ್ಟು ಬುಕ್ಸ್ದು ವರ್ತ್ ಗೊತ್ತಾಯ್ತಲ್ಲ. ಬುಕ್ಸ್ ಸೇಲ್ ಆಗಿದೆಯಲ್ಲ ಅದರದ್ದು ವರ್ತ್ ಎಷ್ಟು ಅಂತ ಹೇಳಿದ್ರೆ 4,768 ರೂಪೀಸ್ ಮೌಲ್ಯಾಧಾರಿತ ಅಂದರೆ ದುಡ್ಡು ವರ್ತ್ ರುಪೀಸ್ ಇರೋ ಅಂಥದ್ದು ಸೇಲ್ ಆಗಿರೋದು ಗೊತ್ತಾಯ್ತಲ್ಲ. ಫಸ್ಟ್ ವೀಕಲ್ಲಿ 2,85,891, ಸೆಕೆಂಡ್ ವೀಕಲ್ಲಿ 4,768 ರೂಪೀಸ್ ಅದು. ಹೌ ಮಚ್ ವಾಸ್ ದಿ ಸೇಲ್ ಫಾರ್ ದಿ 2 ವೀಕ್ಸ್ ಟುಗೆದರ್ ಅಂದರೆ 2 ವಾರದಿಂದನೂ 2 ವೀಕ್ಸ್ ಟುಗೆದರ್ ಅಂತ ಇದೆಯಲ್ಲ, 2 ವೀಕ್ಸ್ ಟುಗೆದರ್ ಅಂತ ಹೌ ಮಚ್ ವಾಸ್ ದಿ ಸೇಲ್ ಫಾರ್ ದಿ 2 ವೀಕ್ಸ್ ಟುಗೆದರ್, ಅಲ್ಲಿಗೆ ಎಷ್ಟು 2 ವೀಕ್ಸಿಂದ ಎಷ್ಟು ಸೇಲ್ ಆಯಿತು ಅಂತ ಕೇಳಿದ್ದಾರೆ. ಅಂದರೆ ಎರಡನ್ನೂ ಆ್ಯಡ್ ಮಾಡಬೇಕಾಗತ್ತೆ ಗೊತ್ತಾಯ್ತಲ್ಲ. ಟುಗೆದರ್ ಅಂತ ಹೇಳಿದಾರಲ್ಲ, ಎರಡನ್ನೂ ಕೂಡ ಆ್ಯಡ್ ಮಾಡಬೇಕು. ಇನ್ ವಿಚ್ ವೀಕ್ ವಾಸ್ ದಿ ಸೇಲ್ ಗ್ರೇಟರ್ ಆ್ಯಂಡ್ ಬೈ ಹೌ ಮಚ್ ಅಂತ ಕೇಳಿದ್ದಾರೆ. ಸೊ ಯಾವ ವೀಕಲ್ಲಿ ಅಮೌಂಟದ್ದು ಜಾಸ್ತಿ ಇದೆ ಅಂತ ಕೇಳಿದ್ದಾರೆ, ಆ್ಯಂಡ್ ಬೈ ಹೌ ಮಚ್ ಅಂತ ಗೊತ್ತಾಯ್ತಲ್ಲ. ಅಂದರೆ ಯಾವ ವಾರದಲ್ಲಿ ಹೆಚ್ಚು ಮಾರಾಟ ಆಯಿತು ಅಂತ ಕೇಳಿದ್ದಾರೆ, ಯಾವ ವೀಕಲ್ಲಿ ಜಾಸ್ತಿ ಅದು ಸೇಲ್ ಆಯಿತು, ಮತ್ತು ಇನ್ನೊಂದು ಸೇಲ್ ಆಗಿದೆಯಲ್ಲ ಅಂದರೆ ಅದಕ್ಕೂ ಡಿಫ್ರೆನ್ಸ್ ಎಷ್ಟರಿಂದ ಅದು ಎಷ್ಟು ಜಾಸ್ತಿ ಸೇಲ್ ಆಯಿತು ಅಂತ. ಅಂದರೆ ಫಸ್ಟ್ ಏನು ಮಾಡಬೇಕು, ಫಸ್ಟ್ ಕ್ವಶನ್ಸಲ್ಲಿ ಜೂನ್ ಫಸ್ಟ್ ವೀಕಲ್ಲಿ 2 ಲ್ಯಾಕ್ ಸಮಥಿಂಗ್ ಸೇಲ್ ಆಗಿದೆ, ರುಪೀಸ್ ಅಷ್ಟು ವರ್ತಿರೋ ಅಂಥ ರುಪೀಸ್ ಅಷ್ಟು ಬುಕ್ಸ್ ಸೇಲ್ ಆಗಿರೋದು. ಸೆಕೆಂಡ್ ವೀಕ್ ಆಫ್ ಜೂನಲ್ಲಿ ಅದು 4 ಲ್ಯಾಕ್ ಸಮಥಿಂಗ್ ಇರೋ ಅಷ್ಟು ವರ್ತ್ ಇರೋ ಅಂಥ ಬುಕ್ಸು ಸೇಲ್ ಆಗಿರೋದು. ಬುಕ್ಸು ಸೇಲ್ ಆಗಿದೆಯಲ್ಲ ಅದರದ್ದು ಒಟ್ಟು ಬೆಲೆ ರುಪೀಸ್ ಅಷ್ಟಿದೆ. ಈಗ 2 ವೀಕ್ಸಿಂದನೂ 2 ವೀಕ್ಸಲ್ಲಿ ಸೇಲ್ ಆಯ್ತಲ್ಲ, ಆ 2 ವೀಕ್ಸಿಂದನೂ 2 ವೀಕ್ಸದು ಅಮೌಂಟನ್ನು ನಾವು ಹೇಳಬೇಕಾಗತ್ತೆ. ಟುಗೆದರ್ ಅಂತ ಹೇಳಿದ್ದಾರೆ. 2 ವೀಕ್ಸ್ ಸೇಲ್ ಆಗಿರೋ ಅಮೌಂಟನ್ನು ನಾವು ಹೇಳಬೇಕಂದ್ರೆ ಎರಡನ್ನೂ ಆ್ಯಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಸೆಕೆಂಡಲ್ಲಿ ಏನಾಗಿದೆ, ಸಬ್ ಕ್ವಶನು ಇನ್ ವಿಚ್ ವೀಕ್ ವಾಸ್ ದಿ ಸೇಲ್ ಗ್ರೇಟರ್, ಅಂದರೆ ಫಸ್ಟ್ ವೀಕ್ದು ಅಮೌಂಟ್ ಜಾಸ್ತಿ ಬಂದಿತ್ತಾ, ಸೆಕೆಂಡ್ ವೀಕ್ ಅಮೌಂಟ್ ಜಾಸ್ತಿ ಬಂದಿತ್ತಾ ನೋಡಬೇಕು, ಗೊತ್ತಾಗತ್ತೆ. ಸೆಕೆಂಡ್ ವೀಕ್ ಅಂತ ಗೊತ್ತಾಯಿತು. ಆ್ಯಂಡ್ ಬೈ ಹೌ ಮಚ್ ಅಂತ ಕೇಳಿದ್ದಾರೆ. ಅಂದರೆ ಥರ್ಡ್ ಸಬ್ ಕ್ವಶನ್ ಏನಾಯಿತು, ಬೈ ಹೌ ಮಚ್ ಅಂತ ಹೇಳಿದ್ರೆ ಫಸ್ಟ್ ವೀಕಿಗಿಂತ ಸೆಕೆಂಡ್ ವೀಕ್ ಜಾಸ್ತಿ ಅಮೌಂಟ್ ಬಂದಿದೆ ನಮಗೆ. ಹಾಗಾದರೆ ಸೆಕೆಂಡ್ ವೀಕ್ದು ಅಮೌಂಟ್ ಬಂದಿದೆಯಲ್ಲ, ಅದು ಫಸ್ಟ್ ವೀಕದಕ್ಕೆ ಕಂಪೇರ್ ಮಾಡಬೇಕು, ಡಿಫ್ರೆನ್ಸ್ ತೆಗಿಬೇಕು, ಎಷ್ಟು ಅಮೌಂಟಿಂದ ಅದು ಜಾಸ್ತಿ ಆಗಿದೆ ಅಂತ ಗೊತ್ತಾಯ್ತಲ್ಲ. 3 ಕ್ವಶನ್ಸು ಅಂದರೆ ಫಸ್ಟ್ ಎರಡನ್ನು ಆ್ಯಡ್ ಮಾಡಬೇಕು. ಫಸ್ಟ್ದು ಎಷ್ಟು, 2,85,891, ಸೆಕೆಂಡದು 4,768 ಟುಗೆದರ್ ಅಂದರೆ 2 ವಾರದಿಂದನೂ 2 ವೀಕ್ಸಿಂದ ಸೇಲ್ ಆಗಿರೋ ಅಮೌಂಟ್ ಹೇಳಬೇಕು. 8 + 1 = 9, ಇದು 15ಗೆ 5 1 ಕ್ಯಾರಿ, 8 8 16ಗೆ 6 1 ಕ್ಯಾರಿ, 6 8 6
6,86,659 ರುಪೀಸ್ ಬಂದಿದೆ. 2 ವೀಕ್ಸಿಂದ ಸೇಲ್ ಆಗಿರೋದು ಅಮೌಂಟ್ ಇಷ್ಟು ಬಂತು. ಓಕೆ, ಇದರಲ್ಲಿ ಯಾವುದು ಹೈಯೆಸ್ಟ್, ವಿಚ್ ಒನ್ ಈಸ್ ಗ್ರೇಟರ್, ಜೂನ್ ಫಸ್ಟ್ ವೀಕಾ ಜೂನ್ ಸೆಕೆಂಡ್ ವೀಕದ? ನಮಗೆ ಅಮೌಂಟ್ ಜಾಸ್ತಿ ಬಂದಿರೋದು ಜೂನ್ ಸೆಕೆಂಡ್ ವೀಕ್ಗೆ. ಹಾಗಾದರೆ ಎಷ್ಟು ಅಮೌಂಟ್ ಡಿಫ್ರೆನ್ಸಿಂದ ಇದು ಜಾಸ್ತಿ ಬಂತು ಅಂತ ಕೇಳಿದ್ದಾರೆ. ಅಂದರೆ ಫಸ್ಟ್ ವೀಕ್ಗಿಂತ ಸೆಕೆಂಡ್ ವೀಕ್ ಚೆನ್ನಾಗಿ ಬಂದಿದೆ, ಆಯಿತಾ. ಹಾಗಾದರೆ ಎಷ್ಟು ಡಿಫ್ರೆನ್ಸಲ್ಲಿ ಇದು ಅಮೌಂಟ್ ಇನ್ಕ್ರೀಸ್ ಆಯಿತು ಅಂತ ಕೇಳಿದ್ರೆ ಡಿಫ್ರೆನ್ಸ್ ನೋಡಬೇಕಾಗತ್ತೆ. ಡಿಫ್ರೆನ್ಸ್ ಅಂತ ಹೇಳಿದ್ರೆ ಸೊ 4,768 ಮೈನಸ್ 2,85,891 ಡಿಫ್ರೆನ್ಸ್ ತೆಗೆದ್ರೆ ಆಯಿತು. 8 ಮೈನಸ್ 1 ಈಸ್ 7 ಆಯಿತು. ನೆಕ್ಸ್ಟ್ 16 ಮೈನಸ್ 9 ಅಂತ ಹೇಳಿದ್ರೆ 7. ನೆಕ್ಸ್ಟ್ ಇಲ್ಲಿ 6 ಇದೆ, ಅಂದರೆ ಒಂದು ಬಾರೋ ಮಾಡ್ಕೊಳ್ಳಿ, ಅವಾಗ ಎಷ್ಟಾಗುತ್ತೆ, ಇದು 16 ಆಗುತ್ತೆ. 16 ಮೈನಸ್ 8 ಈಸ್ 8. 9 ಮೈನಸ್ 5 ಈಸ್ 4. ನೆಕ್ಸ್ಟ್ ಇಲ್ಲಿ 9 ಮೈನಸ್ 8 ಈಸ್ 1. ನೆಕ್ಸ್ಟ್ 3 ಮೈನಸ್ 2 ಈಸ್ 1. ಸೊ 1,14,877 ಅಷ್ಟು ರುಪೀಸಿಂದ ಅದು ಹೈ ಆಯಿತು. ಯಾವುದು? ಸೆಕೆಂಡ್ ವೀಕ್ದು. ಸೆಕೆಂಡ್ ವೀಕ್ ಹೈಯೆಸ್ಟ್ ಅಂತ ಗೊತ್ತಾಯ್ತಲ್ಲ. ಎಷ್ಟು ಹೈಯೆಸ್ಟು ಫಸ್ಟ್ ವೀಕ್ಗಿಂತ ಅಂತ ಹೇಳಿದ್ರೆ 1,14,877 ರುಪೀಸ್ಗಿಂತ ಜಾಸ್ತಿ ಬಂದಿದೆ, ಗೊತ್ತಾಯ್ತಲ್ಲ. ಅದರದ್ದು ಡಿಫ್ರೆನ್ಸ್ ತೆಗೆದ್ರೆ ಇಷ್ಟು ಬರುತ್ತೆ. ಸೊ ಯಾವ ಥರ ಬರೀಬೇಕು ನೋಡ್ಕೊಳ್ಳಿ. ಸೊ ಸೊಲ್ಯೂಷನ್ ಫಾರ್ ಫೋರ್ತ್ ಪ್ರಾಬ್ಲಮ್, ಸೇಲ್ ಆಫ್ ಬುಕ್ಸ್ ಇನ್ ದಿ ಫಸ್ಟ್ ವೀಕ್. ಸೊ ಹೌ ಮಚ್? 2,85,891. Sale of books in the second week. So 4,768. Therefore, sale for the 2 weeks together means ಎರಡನ್ನು ಆ್ಯಡ್ ಮಾಡಬೇಕು, ಫಸ್ಟ್ ವೀಕ್ ಸೆಕೆಂಡ್ ವೀಕ್. ಸೊ ವಿಲ್ ಗೆಟ್ 6,86,659. ದಿ ಸೇಲ್ ವಾಸ್ ಗ್ರೇಟರ್ ಇನ್ ದಿ ಸೆಕೆಂಡ್ ವೀಕ್, ಗೊತ್ತಾಯ್ತಲ್ಲ. ಸೊ ಇಲ್ಲಿ ಕಂಪೇರ್ ಮಾಡಿದ್ರೆ ಸೆಕೆಂಡ್ ವೀಕ್ದು ಸೇಲ್ ಜಾಸ್ತಿ ಆಗಿದೆ ಬೈ rupees 4,768 minus 2,85,891. So that is 1,14,877 is the answer. Okay. Thank you so much.